ಸಿಂಹರಾಶಿ ಕೆಲಸದಲ್ಲಿ ಬದಲಾವಣೆಯ ಅಲೆಯಿಂದ ಮಾನಸಿಕವಾದಂತಹ ತೊಳಲಾಟ ಶುರುವಾಗುತ್ತೆ. ನೀವು ಮಾಡ್ತಾ ಇರ್ತಕ್ಕಂತಹ ಕೆಲಸದಲ್ಲಿ ಏನೋ ಬದಲಾವಣೆ ಆಗಬೇಕು ಅನ್ನುವಂತಹ ವಿಚಾರಗಳೇ ಮುನ್ನೆಲೆಗೆ ಬಂದು ಮಾನಸಿಕವಾಗಿ ಒಂಥರ ಅಸಮಾಧಾನಕ್ಕೆ ಅದು ಕಾರಣವಾಗುತ್ತೆ. ಬೆಲೆ ಬಾಳ್ತಕ್ಕಂತಹ ವಸ್ತುವಿನ ಖರೀದಿಯ ಸಾಧ್ಯತೆ, ಆದರೆ ಜಾಗ್ರತೆ ಇಲ್ಲದೇ ಇದ್ದರೆ ಮೋಸಕ್ಕೋ ವಂಚನೆಗೋ ಒಳಗಾಗ್ತೀರಿ. ಒಂದು ವೇಳೆ ನನಗೆ ಆ ಬುದ್ಧಿವಂತಿಕೆ ಇದೆ, ನನಗೇನೂ ತೊಂದರೆ ಆಗೋದಿಲ್ಲ ಅನ್ನುವಂಥದ್ದಿದ್ರೂ ಕೂಡ ಆ ಕ್ಷಣದ ಮಟ್ಟಿಗೆ ನಿಮಗೆ ಏನೋ ಮಂಕು ಆವರಿಸಿಕೊಂಡು ಮಂಕು ಕವಿದು ನೀವು ಕೂಡ ಮೋಸಕ್ಕೆ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಕಾರಣ ಗ್ರಹಗತಿ ಚೆನ್ನಾಗಿಲ್ಲ ಅಂತಾದಾಗ ನಾವು ಯಾವುದನ್ನಾದರೂ ಕೂಡ ಅನುಭವಿಸೋದಕ್ಕೆ ಸಿದ್ಧವಾಗಿರಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ. ವೈವಾಹಿಕ ವಿಚಾರದಲ್ಲಿ, ದಾಂಪತ್ಯದಲ್ಲಿ, ಕುಟುಂಬದಲ್ಲಿ ಏನೋ ಒಂದು ರೀತಿಯ ಒತ್ತಡವನ್ನು ಅನುಭವಿಸಬೇಕಾದಂತಹ ದಿವಸ. ಮದುವೆಯ ಬಗ್ಗೆ ಹೆಚ್ಚು ಯೋಚನೆಯನ್ನು ಮಾಡಿ ಗೊಂದಲಕ್ಕೊಳಗಾಗ್ತೀರಿ. ಯಾವ ರೀತಿ ಅನ್ನುವಂಥದ್ದು ಪ್ರಶ್ನೆಯಾಗಿಯೇ ನಿಮಗೆ ಉಳಿಯುವಂಥದ್ದು. ಮರಗೆಲಸ ಮಾಡ್ತಕ್ಕಂಥವ್ರಿಗೆ ತುಂಬ ಲಾಭದ ದಿವಸ ಅಂತ ಹೇಳಬೇಕು. ಶಿಕ್ಷಕರಿಗೆ ಉತ್ತಮವಾದಂತಹ ದಿವಸ. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗ ಸಾಧಿನಿ, ದುರ್ಗನಾಶಿನಿ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕನ್ಯಾ ರಾಶಿ ಸಣ್ಣ ಪುಟ್ಟ ಕೆಲಸಗಳಿಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿ ಸಮಯವನ್ನು ಹಾಳು ಮಾಡಿಕೊಳ್ತೀರಿ. ಅದು ಬೇಕಾಗಿರೋದಿಲ್ಲ. ವ್ಯಾಪಾರಿಗಳಿಗೆ ಗ್ರಾಹಕರ ವರ್ತನೆಯಿಂದ ಬೇಸರವಾಗ್ತಕ್ಕಂಥದ್ದಿದೆ. ಹಾಗಾಗಿ ನಿಮ್ಮ ವ್ಯಾಪಾರ ಅಭಿವೃದ್ಧಿಯಾಗಬೇಕು, ಗ್ರಾಹಕರ ನಿಮ್ಮ ಸಂಬಂಧ ಚೆನ್ನಾಗಿರಬೇಕು ಅನ್ನೋದಾದರೆ ಪರಸ್ಪರವಾಗಿ ಪ್ರೀತಿಯಿಂದ ವಿಶ್ವಾಸದಿಂದ ವ್ಯವಹರಿಸಬೇಕಾದಂಥದ್ದು. ಭವಿಷ್ಯದ ವಿಚಾರದಲ್ಲಿ ಆರ್ಥಿಕವಾದಂತಹ ಚಿಂತನೆ ನಿಮ್ಮನ್ನು ಕಾಡುವಂಥದ್ದಿದೆ. ದೊಡ್ಡ ವ್ಯಕ್ತಿಗಳು ನಿಮಗೆ ಒಂದಷ್ಟು ಸಲಹೆಗಳನ್ನು ಕೊಡ್ತಾರೆ, ಆದರೆ ನೀವು ಅದನ್ನು ತಿರಸ್ಕಾರ ಮಾಡ್ತೀರಿ. ಇದು ದೊಡ್ಡ ದೌರ್ಭಾಗ್ಯವಾಗುತ್ತೆ. ನಿಮ್ಮ ವ್ಯವಹಾರದಲ್ಲಿ ನಿಮಗೆ ಇದರಿಂದ ತೊಂದರೆಗಳಾಗ್ತಕ್ಕಂತಹ ಸಾಧ್ಯತೆ ಇದೆ. ಚಕ್ರರೂಪಿ ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಇರತಕ್ಕಂತಹ ಎಲ್ಲ ದುಗುಡ ದುಮ್ಮಾನಗಳು ದೂರವಾಗಲಿ. ಶುಭವಾಗಿ. ತುಲಾರಾಶಿ ನಿಮ್ಮೆಲ್ಲ ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕೆ ಉತ್ತಮವಾದಂತಹ ದಿವಸ. ಆದರೆ ಪ್ರಯತ್ನವನ್ನು ಮಾಡಬೇಕು. ನೀವು ಆ ವಿಷಯದಲ್ಲಿ ಪ್ರಯತ್ನವನ್ನೇ ಮಾಡಲಿಲ್ಲ ಅಂತಾದರೆ ತಪ್ಪನ್ನು ಯಾರು ತಿದ್ದಬೇಕು? ನೀವೇ ತಿದ್ದುಕೊಳ್ಬೇಕಾದಂಥದ್ದಾಗಿರುತ್ತೆ. ಯಾರನ್ನಾದರೂ ಕ್ಷಮೆ ಕೇಳಬೇಕು ಅನ್ನುವಂತಹ ಪ್ರಸಂಗಗಳಿದ್ದರೆ ಆ ಕೆಲಸವನ್ನು ಇವತ್ತು ಮಾಡಿ ಅವರು ಕ್ಷಮಿಸ್ತಾರೆ. ನೀವು ಆ ಪ್ರಯತ್ನವನ್ನು ಮಾಡಲಿಲ್ಲ ಅಂತಾದಾಗ ಅದು ನಿಮ್ಮ ವೈಯಕ್ತಿಕವಾಗಿ ಬಿಟ್ಟಂತಹ ವಿಷಯ. ನಿಮ್ಮ ಮನಸ್ಸನ್ನು ಸರಿಪಡಿಸ್ಕೊಂಡ್ರೆ, ಮನಸ್ಸು ನಿಮ್ಮ ಹತೋಟಿಗೆ ಬಂದರೆ ಎಲ್ಲವೂ ಕೂಡ ತನ್ನಿಂದ ತಾನೇ ಸರಿಯಾಗ್ತಾ ಜೊತೆಗೆ ಅನುಕೂಲವೂ ಕೂಡ ಆಗುವಂಥದ್ದಿದೆ. ಗಂಡ ಹೆಂಡತಿಯರ ಮಧ್ಯೆ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಇದೆ. ಪ್ರೇಮಿಗಳಿಗೆ ಮಾತ್ರ ಬಹಳ ಒಳ್ಳೆಯದಾದಂತಹ ದಿವಸ. ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಉದ್ಯೋಗದಲ್ಲಿ ಮಾನಸಿಕವಾದಂತಹ ಸಮಾಧಾನ ಸಿಕ್ಕುವಂತಹ ವ್ಯವಸ್ಥೆ ಇರುತ್ತೆ. ಎಲ್ಲರಿಂದ ಪೂರ್ಣವಾದಂತಹ ಸಹಕಾರ ನಿಮಗೆ ದೊರೆಯುವಂಥದ್ದಿದೆ. ಇದ್ದಕ್ಕಿದ್ದ ಹಾಗೆ ಆರ್ಥಿಕವಾಗಿ ಬದಲಾವಣೆ ಆಗಿಬಿಡುತ್ತೆ. ಅದು ಧನಾತ್ಮಕವಾಗಿ ಆದಾಗ ನಿಮಗೆ ಖುಷಿಯಾಗುತ್ತೆ, ಋಣಾತ್ಮಕವಾಗಿ ಆದಾಗ ಯೋಚನೆ ಶುರುವಾಗುವಂಥದ್ದಿದೆ. ಹಣವನ್ನು ಠೇವಣಿಯಾಗಲಿ ಹೂಡಿಕೆಯಾಗಲಿ ಮಾಡೋದಕ್ಕೆ ಉತ್ತಮವಾದಂತಹ ದಿವಸ ಇದು. ಅಷ್ಟಲಕ್ಷ್ಮಿಯರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.